ಹರೀಶ್ ಪ್ರಜ್ವಲ್ ಪರ ಖುದ್ದು ತಾತ ಎಚ್ ಡಿ ದೇವೇಗೌಡರೇ ಮತಯಾಚನೆಗೆ ಮುಂದಾಗ್ತಾ ಇರುವಂತದ್ದು ಯಾವ ರೀತಿಯಲ್ಲಿ ಸಿದ್ಧತೆಗಳಿರುವಂತದ್ದು ಜೊತೆಗೆ ಎಲ್ಲೆಲ್ಲ ಮತಭೇಟಿ ನಡೆಸ್ತಾರೆ? ಹೌದು ಪ್ರತಿಮಾ, ಹಾಸನದಲ್ಲಿ ಈಗಾಗಲೇ ಹಾಸನ ಲೋಕಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ. ತಮ್ಮ ಮೊಮ್ಮಗನಿಗಾಗಿ ಎಚ್ ಡಿ ದೇವೇಗೌಡರು ಕ್ಷೇತ್ರವನ್ನ ತ್ಯಾಗ ಮಾಡಿದ್ದಾರೆ. ಎಚ್ ಡಿ ದೇವೇಗೌಡರು ಸ್ವತಃ ಇವತ್ತು ಮೊಮ್ಮಗನ ಪರವಾಗಿ ಒಂದು ಚುನಾವಣಾ ಪ್ರಚಾರಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಅದು ವಾಸ್ತು ಪ್ರಕಾರ ಮೂಡಲಹೆಪ್ಪೆಯಿಂದ ಈ ಒಂದು ಪ್ರಚಾರಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ದೇವೇಗೌಡರು ಸಹ ಈ ಒಂದು ಮೂಡಲಿಪ್ಪೆಗೆ ಆಗಮಿಸಲಿದ್ದಾರೆ. ನಾವೀಗ ಸದ್ಯದ ದೃಶ್ಯಗಳನ್ನು ನೋಡಬಹುದು ಪ್ರತಿಮಾ. ಇದು ಎಚ್ ಡಿ ದೇವೇಗೌಡರ ಮನೆ, ಅಂದ್ರೆ ಎಚ್ ಡಿ ರೇವಣ್ಣ ಅವರು ಇರುವಂತಹ ಮನೆಯಲ್ಲಿ ಕಂಡು ಬರ್ತಾ ಇರ್ತಕ್ಕಂತಹ ಚಿತ್ರಣ. ಈಗಾಗಲೇ ಎಲ್ಲ ಕಾರ್ಯಕರ್ತರು ಸಹ ಸಾಕಷ್ಟು ಉತ್ಸುಕರಾಗಿ ಈ ಒಂದು ಚುನಾವಣಾ ಪ್ರಚಾರಕ್ಕೆ ಧುಮುಕ್ಲಿಗೆ ಈಗಾಗಲೇ ಬಂದಿರುವಂತಹದ್ದು. ಈಗ ದೇವೇಗೌಡರ ಪುತ್ರರಂತ ಸಚಿವ ಎಚ್ ಡಿ ರೇವಣ್ಣ ಹಾಗೂ ಸೊಸೆ ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ ಎಲ್ಲರೂ ಸಹ ಈಗಾಗಲೇ ಪೂಜೆಯನ್ನ ಮುಗಿಸಿ ಮನೆಗೆ ಬಂದಿದ್ದಾರೆ. ಇನ್ನು ಕೆಲ ಹೊತ್ತಿನಲ್ಲಿ ಮೂಡ್ಲಿಪ್ಪಿಗೆ ತೆರಳಿ ನಂತರದಲ್ಲಿ ಈ ಒಂದು ಚುನಾವಣಾ ಪ್ರಚಾರಕ್ಕೆ ಅಧಿಕೃತ ಚಾಲನೆಯನ್ನ ನೀಡಲಿದ್ದಾರೆ. ಅದು ವಾಸ್ತು ಪ್ರಕಾರ ಪ್ರತಿ ಚುನಾವಣೆಯಲ್ಲೂ ಸಹ ಮೂಡಲಹಿಪ್ಪೆಯಿಂದಲೇ ಚನ್ನಕೇಶವನಿಗೆ ಪೂಜೆಯನ್ನ ಸಲ್ಲಿಸಿ ಈ ಒಂದು ಚುನಾವಣಾ ಪ್ರಚಾರಕ್ಕೆ ಚಾಲನೆಯನ್ನ ನೀಡುವಂತಹದ್ದು ಪ್ರತೀತಿ. ಅದೇ ರೀತಿ ಇದು ಇಂದೂ ಸಹ ಮುಂದುವರಿಯಲಿದೆ. ಈಗಾಗಲೇ ಎಚ್ ಡಿ ರೇವಣ್ಣ ಅವರ ಮನೆಯ ಮುಂಭಾಗದಲ್ಲಿ ಒಂದು ಕಾರ್ಯಕರ್ತರ ದಂಡು ಇರುವಂತಹದ್ದನ್ನ ನಾವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಈ ಬಾರಿ ವಿಶೇಷವಾಗಿ ಎಚ್ ಡಿ ದೇವೇಗೌಡರು ಈ ಹಿಂದೆ ಚುನಾವಣಾ ಕಣದಲ್ಲಿ ಇದ್ರು, ಆದ್ರೆ ಮೊಮ್ಮಗನಿಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿರೋದ್ರಿಂದ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಮೊಮ್ಮಗನ ಪರವಾಗಿ ಇಂದು ಚುನಾವಣಾ ಪ್ರಚಾರವನ್ನ ಎಚ್ ಡಿ ದೇವೇಗೌಡರು ಆರಂಭಿಸಲಿದ್ದಾರೆ. ಈ ಸಲದ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರೋದೇನೆಂದ್ರೆ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರು ಅಖಾಡಕ್ಕೆ ಇಳಿತಿರ್ತಕ್ಕಂಥದ್ದು. ಇದು ಮೊದಲ ಚೊಚ್ಚಲ ಚುನಾವಣೆ ಆಗಿರುವಂತಹದ್ದು ಪ್ರಜ್ವಲ್ ಅವರಿಗೆ. ಪ್ರತಿಮಾ, ಎಸ್ ಹರೀಶ್, ಹಾಗೇನೆ ಪ್ರಮುಖವಾಗಿ ಅಲ್ಲಿ ಪ್ರಮುಖ ಪೈಪೋಟಿ ಅಂದ್ರೆ ಮಂಜು ಅವರನ್ನ ಬಿಜೆಪಿಯಿಂದ ಇಳಿಸಬಹುದೇನೋ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರೋದು. ಹಾಗಾಗಿ ಆತಂಕ ಕೂಡ ಇದೆ. ಇನ್ನೊಂದು ಕಡೆ ರೇವಣ್ಣ ಅವರಿಗೆ ಒಂದು ಅಸಮಾಧಾನ ಇದೆ. ಎಲ್ಲೋ ಒಂದು ಕಡೆ ದೇವೇಗೌಡರು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ಪ್ರಜ್ವಲ್ಗೆ ಪ್ರಚಾರವನ್ನ ಕೊಡ್ತಾ ಇಲ್ಲ ಅನ್ನುವಂಥ ಏನ್ ಅವರ ಅಸಮಾಧಾನ ಇತ್ತು, ಆ ಅಸಮಾಧಾನಕ್ಕೂ ತೆರೆ ಎಳೆಯಲಾಗುತ್ತಾ ಇವತ್ತು ದೇವೇಗೌಡರೇ ಖುದ್ದು ಪ್ರಚಾರಕ್ಕೆ ಮುಂದಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಂತ? ಹೌದು ಪ್ರತಿಮಾ, ಆ ತರದ ಅಸಮಾಧಾನಕ್ಕೆ ಈ ಒಂದು ಖುದ್ದು ಅದಕ್ಕೆ ತೆರೆಯನ್ನ ಎಳೆದಿದ್ದಾರೆ ಎಚ್ ಡಿ ದೇವೇಗೌಡರು. ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಇಂದು ಅಧಿಕೃತ ಚಾಲನೆಯನ್ನ ಎಚ್ ಡಿ ದೇವೇಗೌಡರು ನೀಡೋದ್ರಿಂದಕ್ಕೆ ಎಚ್ ಡಿ ಪ್ರಜ್ವಲ್ ಪರವಾಗಿಯೂ ಸಹ ನಾನು ಇದ್ದೇನೆ, ಜೊತೆಗೆ ಪ್ರಜ್ವಲ್ ಅವರ ಗೆಲುವಿಗೆ ಎಲ್ಲಾ ರೀತಿಯ ಸಹಕಾರ ನನ್ನಿಂದ ಇದೆ ಅನ್ನುವಂತಹ ಒಂದು ಸ್ಪಷ್ಟ ಉತ್ತರವನ್ನ ಇಂದು ಎಚ್ ಡಿ ದೇವೇಗೌಡರು ನೀಡಲಿದ್ದಾರೆ. ಆ ರೀತಿ ಅಸಮಾಧಾನ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿದ್ವು. ಅದಕ್ಕೆ ಒಂದು ಉತ್ತರ ಅನ್ನುವಂತಹ ರೀತಿಯಲ್ಲಿ ಪ್ರಚಾರದ ಮೊದಲ ದಿನವೇ, ಅಂದ್ರೆ ಚುನಾವಣಾ ಅಧಿಕೃತ ಪ್ರಚಾರ ಏನು ಸಿಗಲಿದೆ ಅದರ ಅಧಿಕೃತ ಪ್ರಚಾರದ ಮೊದಲೇ ದಿನವೇ ಎಚ್ ಡಿ ದೇವೇಗೌಡರು ಮೊಮ್ಮಗ ಪ್ರಜ್ವಲ್ ಪರವಾಗಿ ಪ್ರಚಾರವನ್ನ ನಡೆಸ್ತಿದ್ದಾರೆ. ನಾನು ಅವರ ಜೊತೆಯಲ್ಲಿದ್ದೇನೆ, ಅವರ ಜೊತೆಯಲ್ಲಿ ಎಂದಿಗೂ ಸಹ ಇರ್ತೇನೆ ಅನ್ನುವಂತ ಒಂದು ಸ್ಪಷ್ಟ ಸಂದೇಶವನ್ನ ಈ ಮೂಲಕ ನೀಡಲಿದ್ದಾರೆ ಅನ್ನುವಂತಹ ಮಾತುಗಳು ಸಹ ಸದ್ಯ ಕಂಡು ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ಚುನಾವಣಾ ಪ್ರಚಾರಕ್ಕಿಂತ ನಿಖಿಲ್ ಕುಮಾರಸ್ವಾಮಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾ ಇದ್ದಾರಾ, ಆ ತರದೊಂದು ಕೆಲವೊಂದು ಚರ್ಚೆಗಳು ನಡೀತಾ ಇತ್ತು. ಅದಕ್ಕೆ ಇಂದು ಎಚ್ ಡಿ ದೇವೇಗೌಡರು ಸ್ಪಷ್ಟ ಸಂದೇಶ, ಅದು ಪ್ರಜ್ವಲ್ ಪರವಾಗಿ ಪ್ರಥಮ ದಿನ, ಚುನಾವಣಾ ಪ್ರಚಾರದ ಪ್ರಥಮ ದಿನ ಅಖಾಡಕ್ಕೆ ಧುಮುಕಿ ಪ್ರಜ್ವಲ್ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಚಾಲನೆಯನ್ನ ನೀಡುವ ಮೂಲಕ ಆ ಒಂದು ಸಂದೇಹಗಳೇನಿದೆ, ಆ ರೀತಿಯ ಚರ್ಚೆಗಳೇನಿದೆ ಅದಕ್ಕೆ ಒಂದು ಉತ್ತರವನ್ನ ನೀಡಲಿದ್ದಾರೆ ಅನ್ನುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ.